ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನು ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನು ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ವೃಷಭ ರಾಶಿ 2026 ಮೇ ತಿಂಗಳಿನಿಂದ ಈ ತಿಂಗಳಿನಲ್ಲಿ ವೃಷಭ ರಾಶಿಯವರು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಪಾಸಿಟಿವ್ ನೆಗೆಟಿವ್ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ರಾಶಿಯಲ್ಲಿರುವಂತಹ ಶುಕ್ರಗ್ರಹ ವೆಹಿಕಲ್ಲು, ಲಕ್ಸುರೀಸು, ಆಮೇಲೆ ಕಂಫರ್ಟ್ಸ್ ಗಳಿಗೆ ಅಧಿಪತಿಯಾಗಿರುವಂಥವ್ರು. ಶುಕ್ರನನ್ನು ನಾವು ಪೂಜೆ ಮಾಡ್ತೀವಿ, ಶುಕ್ರವಾರ ಪೂಜೆ ಮಾಡ್ತೀವಿ, ಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಖಂಡಿತವಾಗಲೂ ಸಹ ವಿವಾಹದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮದುವೆ ಆಗುವಂತ ಸಾಧ್ಯತೆ, ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸಿಗುವಂಥದ್ದು. ನೀವು ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟಿರ್ತೀರ, ಅವ್ರನ್ನ ಪ್ರಪೋಸಲ್ ಕೇಳ್ಕೊಂಡಿರ್ತೀರ, ಅಲ್ಲಿ ನಿಮ್ಗೆ ಯಾವುದೇ ಒಂದು ರೀತಿ ರೆಸ್ಪಾನ್ಸ್ ಬಂದಿರಲ್ಲ. ಈ ಟೈಮ್ ಪೀರಿಯಡ್ ಅಲ್ಲಿ ಅವರಿಂದ ನಿಮಗೆ ರೆಸ್ಪಾನ್ಸ್ ಸಿಗ್ಬೋದು. ಎರಡನೇ ಮದುವೆಗೆ ಸಾಧ್ಯತೆ ಇರುತ್ತೆ, ಎರಡನೇ ಮದುವೆಗೆ ಅವಕಾಶಗಳು ಬರ್ಬೋದು. ಮದುವೆಯಲ್ಲಿ ಇರುವಂತಹ ಮ್ಯಾರಿಟಲ್ ಲೈಫ್ ಇರುವಂತಹ ಕಿರಿಕಿರಿಗಳು, ಜಗಳಗಳೆಲ್ಲ ಸರಿಯಾಗಿ ಗಂಡ ಹೆಂಡತಿ ಮಧ್ಯೆ ಒಂದು ಬಹಳ ಅನ್ಯೋನ್ಯತೆ ಉಂಟಾಗುವ ಸಾಧ್ಯತೆ ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಚತುರ್ಥದಲ್ಲಿರುವಂತಹ ಕೇತು ಗ್ರಹ ಬಂದು ಮನೆಯಲ್ಲಿ ಅನವಶ್ಯಕ ಕಿರಿಕಿರಿ, ಜಗಳಗಳು, ನಿಮಗೂ ಮತ್ತು ಪಕ್ಕದ ಮನೆಯವರಿಗೆ ಜಗಳಗಳು, ಏನೋ ಒಂದು ಸಣ್ಣ ವಿಚಾರಕ್ಕೆ ಕೋರ್ಟು ಕಚೇರಿ ತನಕ ಹೋಗುವಂತಹ ಅನಿವಾರ್ಯತೆ ಉಟ್ಕೋಬಹುದು. ಮನೆಯಲ್ಲಿ ಈ ಕ್ಷುಲ್ಲಕ ವಿಚಾರಗಳಿಗೆ ಜಗಳಗಳು ಆಗುವಂತಹ ಸಾಧ್ಯತೆ ಜಾಸ್ತಿ. ಎರಡನೇ ಮನೆಯಲ್ಲಿರುವಂತಹ ಗುರುಗ್ರಹದಿಂದ ಧನಲಾಭ, ಸಾಲದಿಂದ ಹೊರಗಡೆ ಬರುವ ಸಾಧ್ಯತೆ, ಸಾಲ ಕೊಟ್ಟಿರ್ತೀರಾ, ಹಣ ವಾಪಸ್ ಬಂದಿರಲ್ಲ, ಹಣ ನಿಮಗೆ ಸಿಗ್ಬೋದು. ಮತ್ತೆ ನೀವು ಮಾಡ್ತಿರುವಂತಹ ಬಿಸಿನೆಸ್ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭವನ್ನ ನೀವು ಪಡೆಯುವಂತಹ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗಿದೆ. ಆಮೇಲೆ 11ನೇ ಮನೆಯಲ್ಲಿರುವಂತಹ ಶನಿಗ್ರಹ, ಕುಜಗ್ರಹನಿಂದ ನಿಮಗೆ ಉತ್ತಮವಾಗಿರುವಂತಹ ಲಾಭ ಅಂದ್ರೆ ಒಂದು ನೀವು ಕೆಲಸ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದು ಜಾಬ್ ಅಲ್ಲಿ ಬದಲಾವಣೆ, ಪ್ರೋಗ್ರೆಸ್, ಒಂದು ಒಳ್ಳೆಯ ವಾತಾವರಣ, ಒಂದು ಎನ್ವಿರಾನ್ಮೆಂಟ್, ಒಳ್ಳೆ ವ್ಯಕ್ತಿಗಳ ಆಗಮನ ಆಗ್ಬೋದು ಆ ಒಂದು ಪರ್ಟಿಕ್ಯುಲರ್ ಆಗಿರುತ್ತೆ ಕಂಪನಿನ ಇನ್ನೊಂದು ಸ್ಥಳಕ್ಕೆ. ಇದು ಉದ್ಯೋಗದಲ್ಲಿ ಬದಲಾವಣೆಗಳಿದೆ, ಉದ್ಯೋಗದಲ್ಲಿ ಬಹಳಷ್ಟು ಪ್ರೋಗ್ರೆಸ್ ನೀವು ನೋಡ್ಬೋದು. ಆಮೇಲೆ ದಶಮ ಭಾವದಲ್ಲಿರುವಂತಹ ರಾಹು ಸಡನ್ ಆಗಿರುವಂತಹ ಚೇಂಜಸ್ ಗಳನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ಕೊಡಬಹುದು. ಅದರ ನಂತರದಲ್ಲಿ ರಾಶಿಯಲ್ಲಿರುವಂತಹ ಶುಕ್ರಗ್ರಹ ಆರೋಗ್ಯವನ್ನು ವೃದ್ಧಿ ಮಾಡ್ತಾನೆ. ಮಾಳವ್ಯ ಯೋಗ ಯೂಶುವಲ್ ಆಗಿ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಶುಕ್ರಗ್ರಹ ವೃಷಭ, ತುಲಾ ಅಥವಾ ಮೀನ ರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಮಾಳವ್ಯ ಯೋಗ ಉಂಟಾಗುತ್ತೆ. ಪಂಚಮಹಾಪುರುಷ ಯೋಗಗಳಲ್ಲಿ ಮಾಳವ್ಯ ಯೋಗ ಇದ್ರೆ ಲಕ್ಸುರೀಸ್ ವೆಹಿಕಲ್ಸ್, ಕಂಫರ್ಟ್ಸ್ ನ ಖಂಡಿತವಾಗ್ಲೂ ಅವ್ರು ಎಂಜಾಯ್ ಮಾಡ್ತಾರೆ. ಅನಂತರದಲ್ಲಿ ಭೂಮಿ ಖರೀದಿಗೆ ಕೈ ಆಗದೆ ಇರೋದು ಒಳ್ಳೇದು, ಇದರಿಂದ ನಷ್ಟವಾಗುತ್ತೆ. ಯಾವುದೇ ತರದ ಭೂಮಿ ಆಗಲಿ, ಸಣ್ಣ ಪ್ರಮಾಣ ಆಗಲಿ ದೊಡ್ಡ ಪ್ರಮಾಣ ರಿಯಲ್ ಎಸ್ಟೇಟ್ ಅಥವಾ ಲೇಔಟ್ ಗಳು ಮಾಡುವಂತ ಬಿಸ್ನೆಸ್ ಆದ್ರೂ ಸಹ ನಿಮಗೆ ಖಂಡಿತವಾಗಲೂ ಸಹ ಅಂತ ಅನುಕೂಲವಾಗಿರುವಂತಹ ಸಮಯ ಅಲ್ಲ. ಈ ಮೇ ತಿಂಗಳಲ್ಲಿ ಅದನ್ನು ನೀವು ಮುಂದಕ್ಕೆ ಹಾಕೋದು ಒಳ್ಳೆಯದು. ಸಾಲದಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗಲೂ ಸಹ ನಿಮಗೆ ಅವಕಾಶಗಳು ಉಂಟಾಗುತ್ತೆ. ಬಿಸಿನೆಸ್ ಗಳನ್ನ ಪ್ರಾರಂಭ ಮಾಡೋದಾದ್ರೆ ಬಹಳ ಉತ್ತಮ. ಹೊಸ ತರದ ಬಿಸ್ನೆಸ್ಗಳು, ತರಕಾರಿ ವ್ಯಾಪಾರ, ಫುಡ್ ಅಥವಾ ಯಾವುದೇ ತರದ್ದಾಗಲಿ ನಿಮಗೆ ಖಂಡಿತ ಲಾಭದ ಅವಕಾಶವಾಗುತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲಿರುವಂತಹ ಕಿರಿಕಿರಿಗಳು ಸರಿಯಾಗುತ್ತೆ. ಜೊತೆಯಲ್ಲಿ ಪ್ರಾಪರ್ಟಿ ಖರೀದಿ ಕೂಡ ಸಾಧ್ಯವಾಗುತ್ತೆ. ಗೌರ್ಮೆಂಟ್ ಜಾಬ್ಗೆ ಓದ್ತಿರುವಂತವ್ರಿಗೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಓದ್ತಿರುವಂತವ್ರಿಗೆ ಅಥವಾ ಹೊಸ ಜಾಬಿಗಾಗಿ ಟ್ರೈ ಮಾಡ್ತಿರುವಂತವ್ರು ಬಹಳ ಉತ್ತಮವಾಗಿರುವಂತಹ ಲಾಭವನ್ನ ವೃಷಭ ರಾಶಿಯವರು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟು ವಿಚಾರಗಳು
ವೃಷಭ ರಾಶಿಗೆ ಸಂಬಂಧಪಟ್ಟ